ಸರ್ ನೀವು ಕಾಣ್ತಾ ಇಲ್ಲ ಸರ್ ಹೋಗಬೇಕು ಸರ್. ಸ್ವಲ್ಪ ಹಿಂದೆ ಅಂತ ತಗೊಳ್ಳಿ ಸರ್, ಸ್ವಲ್ಪ ಹಿಂದೆ ಸಾರಿ. ಚೆಕ್ ಮಾಡಬೇಡಿ, ಚೆಕ್ ಮಾಡಿ. ಲೈಟ್ ಟಾಪ್ ಆಯ್ತು. ನೀವೇನಿಲ್ಲ ಸ್ವಲ್ಪ ಕೆಳಗಡೆ. ಮುಂದೆ ಬಾ. ಸಿಂಗಲ್ ತಗೊಳ್ಳಿ, ಸಿಂಗಲ್. ಓಕೆ ಓಕೆ ಸರ್. ಇವತ್ತು ಶುಕ್ರವಾರ ನಮ್ಮ ಕನಕಪುರ ರೋಡ್ ಭಾಗದಲ್ಲಿ ಹುಬ್ಳಾಳ ಗೇಟ್ ಹತ್ರ ನಮ್ಮ ಬ್ರದರ್ ಸ್ವರೂಪ್ ಅವರ ಫ್ರೆಂಡು ದತ್ತ ಅಂಥೇಳಿ ಇಲ್ಲಿ ಮಾವಳ್ಳಿ ಬಿರಿಯಾನಿ ಅಂಥೇಳಿ ಮಾಡಿದ್ದಾರೆ. ಅನ್ನ ಹಾಕೋ ಕೆಲಸ ದೇವ್ರ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ಅದೇ ರೀತಿ ನಮ್ಮ ಬಬ್ಲು ಗೌಡ್ರು ಒಂದಷ್ಟು ಫ್ರಾಂಚೈಸಿಗಳು ಕೊಟ್ಟು ಒಂದಷ್ಟು ಜನಕ್ಕೆ ಉದ್ಯೋಗ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಏಕೆಂದರೆ ಒಬ್ಬ ವ್ಯಾಪಾರ ಮಾಡ್ತಾನೆ ಅಂತ ಆದರೆ ಅವ್ರನ್ನ ನಂಬ್ಕೊಂಡು ಒಂದಷ್ಟು ಜನ ಜೀವನ ಮಾಡ್ತಾರೆ, ಒಂದಷ್ಟು ಜನ ಕೆಲಸ ಮಾಡ್ತಾರೆ, ಒಂದಷ್ಟು ಜನ ಬದುಕು ಕಟ್ಕೋತಾರೆ. ರೈತರುಗಳು ಬೆಳೆದಂಥ ಏನು ಅಕ್ಕಿ ದವಸ ಧಾನ್ಯಗಳಿರ್ಬೋದು, ಹಾಗೂ ಏನು ಕುರಿ ಕೋಳಿಗಳು ಮೇಕೆ ಮತ್ತೊಂದು ಇನ್ನೊಂದು ಏನೇ ಬೆಳೆದಿದ್ರು ಕೂಡ ನೇರವಾಗಿ ಹೋಟ್ಲುಗಳಿಗೆ ಬಂದು ಹೋಟ್ಲುಗಳ ಮುಖಾಂತರ ಜನಗಳಿಗೆ ಅನ್ನ ಹಾಕುವಂಥ ಒಂದು ಕೆಲಸ ಮಾಡ್ತಾರೆ. ಸದಾಕಾಲ ಹೋಟ್ಲು ಅಂತ ಬಂದಾಗ ನಾನು ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತೀನಿ. ಯಾಕಂದರೆ ನಮಗಿರೋದು ಊಟದ ಶೋಕಿ. ಯಾರು ಏನೇ ಮಾಡಿದ್ರು ಕೂಡ ನಾವು ಹೊಟ್ಟೆ ತುಂಬ ತಿಂತೀವಿ. ಯಾರೇನು ಬೈಕೊಂಡ್ರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಭಗವಂತ ಅನ್ನ ಹಾಕ್ತಾನೆ ನಾವು ತಿಂತೀವಿ. ಮತ್ತೊಂದೇನು ಅಂದರೆ ಇದೇ ರೀತಿ ಇನ್ನೂ ಒಂದಷ್ಟು ಜನ ಯಾರ್ಯಾರು ಯುವಕರುಗಳು ಅಥವಾ ಹೆಣ್ಣುಮಕ್ಳಿರ್ಬೋದು, ಸಂಪಾದನೆ ಅಂತ ಬಂದಾಗ ಬ್ಯಾರಿಯರ್ಸ್ ಅನ್ನೋದೇ ಇಲ್ಲ. ಪ್ರತಿಯೊಬ್ಬರು ಕೂಡ ಅವ್ರವ್ರ ಬದುಕು ಕಟ್ಕೊಳ್ಳೋಕ್ಕೆ, ಇನ್ನೊಂದಷ್ಟು ಜನಕ್ಕೆ ಬದುಕು ಕಟ್ಕೊಡೋಕ್ಕೆ ಇನ್ನೂ ಒಂದಷ್ಟು ಈ ರೀತಿ ಸಂಸ್ಥೆಗಳು, ಈ ರೀತಿ ಒಂದು ಉದ್ಯಮಗಳು, ಈ ರೀತಿ ಒಂದು ಹೋಟ್ಲು ಉದ್ಯಮಗಳಲ್ಲಿ ಒಂದಷ್ಟು ಜನ ಯುವಕರುಗಳು ಎಲ್ಲರೂ ತೊಡಗಿಸ್ಕೊಂಡು ಒಂದಷ್ಟು ಜನಕ್ಕೆ ಜೀವನ ರೂಪಿಸ್ಕೊಡ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ.